ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚೈತ್ರ ವಿಮನ್ ಬ್ಲಾಗ್ಗೆ ಎಲ್ಲರಿಗೂ ಸ್ವಾಗತ. ಯಾರೆಲ್ಲ ನನ್ನ ಒಂದು ಚಾನಲ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ದಲ್ಲಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಇವತ್ತು ರಾಯರ ದರ್ಶನ ಮಾಡೋಣ ಅಂತ ಹೇಳ್ಬಿಟ್ಟು ಹೊರಟಿದ್ವಿ. ಸೊ ತುಂಬಾ ಲೇಟಾಗಿ ಅಪ್ಡೇಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಾವು ಹುಟ್ಟಿದ್ದು ಮಂಗಳವಾರ ನೈಟು. ಸೊ ನಾವು ಹೋಗ್ತಾಯಿದ್ವಿ ಟ್ರೈನಲ್ಲಿ. ಸೊ ಟ್ರೈನಲ್ಲಿ ಹೋದರೆ ಚೆನ್ನಾಗಿರುತ್ತೆ. ಮತ್ತು ತುಂಬ ದಿವಸಗಳೇ ಆಗಿತ್ತು ನಾವು ಟ್ರೈನಲ್ಲಿ ಟ್ರಾವೆಲ್ ಮಾಡಿ. ಸೊ ಹಾಗಾಗಿ ಟ್ರೈನಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ನಾನು, ಮಗ ಮತ್ತು ಹಸ್ಬೆಂಡ್ 3 ಜನ ಮಾತ್ರ ಹೊರಟಿದ್ವಿ. ಮಗಳನ್ನ ಸ್ಕಿಪ್ ಮಾಡಿದ್ವಿ. ಸೊ ಅವಳಿಗೂ ಸಹ ಟಿಕೆಟ್ ಬುಕ್ ಮಾಡಿದ್ವಿ, ಬಟ್ ಅವಳನ್ನ ಸ್ಕಿಪ್ ಮಾಡಿಬಿಟ್ಟು ಹೋದ್ವಿ. ಯಾಕೆಂದರೆ ಅವಳಿಗೆ ಎಕ್ಸಾಮು ಸಡನ್ನಾಗಿ ಸ್ಟಾರ್ಟ್ ಆಯಿತು. ಕ್ರಿಸ್ಮಸ್ ಹಾಲಿಡೇ ಕೊಡೋದಿಲ್ಲ ಅಂತ ಹೇಳಿದ್ರಂತೆ. ಸೊ ಹಾಗಾಗಿ ನೀನು ಬೇಡ ಬರೋದು, ಏಕೆಂದರೆ ಈ ಸರಿ 9th ಆಗಿರೋದ್ರಿಂದ ಸುಮ್ಮನೆ ಸ್ಕೂಲಿಗೆಲ್ಲ ನಾವು ರಜಾ ಹಾಕ್ಸೋದು ತಪ್ಪಾಗುತ್ತೆ, ಬೇಡ ಅಂತ ಹೇಳಿ ಅವಳನ್ನ ಸ್ಕಿಪ್ ಮಾಡಿಬಿಟ್ಟು ನಾನು, ಮಗ ಮತ್ತು ಹಸ್ಬೆಂಡ್ ಮಾತ್ರ ಹೊರಟಿದ್ವಿ. ಸೊ ತುಂಬ ದಿವಸದಿಂದ ನಾವು ರಾಯರ ದರ್ಶನ ಮಾಡಬೇಕು ಅಂತ ಅಂದ್ಕೊಂಡು ಯಾವ ಥರನಾದರೂ ಅಡೆತಡೆ ಬರ್ತಾಯಿತ್ತು. ಬಟ್ ಈ ಸರಿ ಮಾತ್ರ ಮಿಸ್ ಮಾಡಬಾರ್ದು, ಯಾವುದೇ ರೀತಿ ಮಿಸ್ ಇದಾದ್ರೂ ಹೋಗಿ ಬರಲೇಬೇಕು ಅಂತ ಹೇಳಿ ನಾವು ಹೊರಟ್ವಿ. ಬಟ್ ಆದರೂ ಮಗಳು ಕೂಡ ಮಿಸ್ ಆದ್ಲು ಅಲ್ಲಿ. ಸೊ ನೋಡಿ, ಇಲ್ಲಿ ನಾವು ರೈಲ್ವೆ ಸ್ಟೇಷನ್ ಹತ್ರ ಬಂದಾಗ ಎಷ್ಟು ಚೆನ್ನಾಗಿ ಕ್ಲೀನಿಂಗ್ ಎಲ್ಲ ನಡೀತಾ ಇತ್ತು. ಸೊ ಎಷ್ಟು ಚೆನ್ನಾಗಿ ಕ್ಲೀನಿಂಗ್ ಎಲ್ಲ ಮಾಡ್ತಾರೆ, ಆದ್ರೂ ನಮ್ಮ ಜನಗಳೆಲ್ಲ ತುಂಬಾ ಗಲೀಜು ಮಾಡಿಟ್ಬಿಟ್ಟಿರ್ತಾರೆ. ವೇಸ್ಟ್ ಎಲ್ಲ ತೊಗೊಂಡು ಡಸ್ಟ್ಬಿನ್ಗೆ ಹಾಕೋದಾಗಲಿ ಎಲ್ಲ ಮಾಡೋದಿಲ್ಲ, ಅಲ್ಲಲ್ಲಿ ಹಾಕಿರ್ತಾರೆ. ಸೊ ಅದೆಲ್ಲ ನೀಟಾಗಿದ್ದರೆ ಎಷ್ಟು ಚೆನ್ನಾಗಿರುತ್ತೆ, ನಮಗೂ ಕೂಡ ಓಡಾಡೋದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ನಾವು ವೆಯ್ಟ್ ಮಾಡ್ತಿರ್ತಕ್ಕಂಥ ರೈಲ್ ಬಂದು 11:30 ವಂದೇ ಭಾರತ್ ಎಕ್ಸ್ಪ್ರೆಸ್ ಅಂತ ಮಂತ್ರಾಲಯಕ್ಕೆ ಡೈರೆಕ್ಟು ಇದಿದೆ, ಟ್ರೈನ್ ಇದೆ. ಬಟ್ ನಾವು ಅದು ಟ್ರೈನ್ ಬುಕ್ ಮಾಡೋವಾಗ ನಮಗೆ ಅದು ಟಿಕೆಟು ಸಿಕ್ಕಲಿಲ್ಲ. ಹಾಗಾಗಿ ನಾವು ಈ ಟಿಕೆಟ್ನ ಬುಕ್ ಮಾಡ್ಕೊಂಡಿದ್ವಿ. ಬಟ್ ಇದು ತುಂಬಾ ನಮಗೆ ಅಷ್ಟು ಕಂಫರ್ಟಬಲ್ ಇರಲ್ಲ. ಆದರೂ ಪರವಾಗಿಲ್ಲ, ತುಂಬ ದಿವಸನೇ ಆಗಿತ್ತು ಟ್ರೈನ್ ಟ್ರಾವೆಲ್ ಮಾಡಿ. ಹೋಗೋಣ ಅಂತ ಹೇಳಿ ಸ್ವಲ್ಪ ಹೊತ್ತು ಅಲ್ಲೇ ಹೊರಗಡೆ ವೆಯ್ಟ್ ಮಾಡಿ ನಂತರ ನಾವು ನಮ್ಮ ಸೀಟನ್ನ ನೋಡ್ಕೊಳ್ಳೋಣ ಎಲ್ಲಿದೆ ಅಂತ ಹೇಳಿಬಿಟ್ಟು ನೋಡ್ಕೊಳ್ಳೋಣ ಅಂತ ಹೊರಟಿದ್ವಿ. ಸೊ ತುಂಬಾ ಸ್ಮೆಲ್ಲು, ತುಂಬಾ ಟ್ರೈನು ಹೋಗೋವರೆಗೂ ತುಂಬ ಸ್ಮೆಲ್ಲು, ಗಲೀಜು ಎಲ್ಲ ಇರುತ್ತೆ. ಬಟ್ ತುಂಬ ಜನ, ಸಾವಿರಾರು ಜನ ಟ್ರಾವೆಲ್ ಮಾಡ್ತಾ ಇರ್ತಾರಲ್ವ. ಸೊ ಹಾಗಾಗಿ ಇದೆಲ್ಲ ನಾವು ಫೇಸ್ ಮಾಡಲೇಬೇಕು. ಇಲ್ಲಿ ನನ್ನ ಮಗ ಬಂದು ಟ್ರೈನಿಗೆ ಕೂತ್ಕೊಳ್ಳೋದಕ್ಕೆ ಚಪ್ಪಲಿ ನೀಟಾಗಿ ಇಡಮ್ಮ, ಚಪ್ಪಲಿ ಕಳೆದೋಗುತ್ತೆ ಹುಷಾರು ಅಂತೆಲ್ಲ ಹೇಳಿ ಅವನ ಚಪ್ಪಲಿನ ನೀಟಾಗಿ ಎತ್ತಿಟ್ಕೊತಾ ಇದ್ದ. ಮತ್ತು ನನ್ನ ಚಪ್ಪಲಿನೂ ಹುಷಾರಮ್ಮ, ಯಾರಾದ್ರು ತೊಗೊಂಡು ಹೊಂಟೋಗ್ಬಿಡ್ತಾರೆ ಅಂತ ಹೇಳ್ತಿದ್ದ. ಯಾಕೆ ಅಂದರೆ ಲಾಸ್ಟ್ ಟೈಮ್ ನಾವು ಮುನ್ನಾರ್ಗೆ ಹೋದಾಗ ನನ್ನ ಸ್ಲಿಪ್ಪರ್ ಮಿಸ್ ಆಗಿತ್ತು. ಸೊ ಹಾಗಾಗಿ ಅವನು ಆ ಕೇರಿಗೆ ಹುಷಾರು ಅಂತ ಹೇಳ್ತಿದ್ದ. ಬಟ್ ಇಲ್ಲಿ ನೋಡಿ, ಅವ್ನ ಮನೆ ಥರ ಯಾವ ರೀತಿ ಬೆಡ್ಶೀಟ್ ಎಲ್ಲ ಹಾಕ್ಕೊಂಡು ನೀಟಾಗಿ ಮಲಿಕೊಳ್ಳೋಕ್ಕೆ ಅರೇಂಜ್ ಮಾಡ್ಕೊಳ್ತಾ ಇದ್ದ. ಮನೇನಾ ಟ್ರೈನ್ ಇದು ಚೆನ್ನಾಗಿ ಹಾಸ್ಕೊಳ್ತಾ ಇದ್ವಿ. ಮಲಕೋ ಇವಾಗ. ಸೊ ಟ್ರೈನು ಬಂದು ಒಂದು ಹಾಫ್ ಆನ್ ಅವರಿಗೆ, ಒಂದು 15 ಮಿನಿಟ್ಸ್ಗೆಲ್ಲ ಹೊರಟ್ಬಿಡ್ತು. ಸೊ ಅಷ್ಟೊತ್ತಿಗೆ ನಮಗೂ ಕೂಡ ನಿದ್ದೆ ಬಂದಿದ್ದು, ಮಲ್ಕೊಂಡ್ವಿ. ಸೊ ಮಾರ್ನಿಂಗು ಸುಮಾರು ದೂರ ಬಂದಾಗ ನೋಡಿದಾಗ ಸುಮಾರು ಇನ್ನೊಂದು 1.5 ಅವರ್ ಇರೋ ಹೊತ್ತಿಗೆ ನಮ್ಮ ಟ್ರೈನ್ ಸರಿಯಾಗೇ ಕೈ ಕೊಡ್ತು. ನನಗೆ ಫಸ್ಟ್ ಟೈಮು ಟ್ರೈನ್ ಕೂಡ ಕೆಟ್ಟೋಗುತ್ತೆ ಅಂತ ಗೊತ್ತಾಗಿದ್ದು. ಅದು ಅರ್ಧ ದಾರಿಗೆ ಬಂದು ಇನ್ನು 1.5 ಅವರ್ ಇರೋ ಟೈಮಿಗೆ ಟ್ರೈನು ಕೆಟ್ಟೋಗಿದ್ದು ತುಂಬ ಆಶ್ಚರ್ಯ ಮತ್ತು ತುಂಬಾ ಬೇಜಾರಾಗೋಯಿತು. ಫಸ್ಟ್ ಟೈಮ್ ನಾನು ರಾಯರ ಮಂತ್ರಾಲಯಕ್ಕೆ ಹೋಗ್ತಾಯಿದ್ದೀನಿ, ಈ ಥರ ಎಲ್ಲ ಇಷ್ಟೊಂದು ಅಡೆತಡೆ ಎಲ್ಲ ಬಂದಲ್ಲ ಅಂತ ನನಗೆ ತುಂಬ ಬೇಜಾರಿತ್ತು. ಟ್ರೈನು ಹೋಗ್ತಾ ಹೋಗ್ತಾ ಏನಾಯಿತು ಅಂದರೆ, ನಾವಿರ್ತಕ್ಕಂಥ ಬೋಗಿ ಕೆಳಗಡೆ ವೀಲ್ ಬಂದು ಜಾಮ್ ಆಗಿ ಅದು ಸ್ಟಾಪ್ ಆಗಿಬಿಡ್ತು. ಸೊ ಹಾಗಾಗಿ ನೋಡಿ, ಇಲ್ಲೆಲ್ಲ ಅಂದರೆ ಟ್ರೈನ್ ರಿಪೇರಿ ಮಾಡೋ ಅಂಥವರೆಲ್ಲ ಬಂದು ನೋಡಿದ್ರು, ಅದು ರೆಡಿ ಮಾಡೋದಕ್ಕಾಗಲಿಲ್ಲ. ಹಾಗಾಗಿ ಹಿಂದೆ ಒಂದು 10 ಕಿಲೋಮೀಟರಷ್ಟು ಒಂದು ಸ್ಟೇಷನ್ ಸಿಗುತ್ತೆ. ಸೊ ಆ ಸ್ಟೇಷನ್ವರೆಗೂ ಅದನ್ನು ಬ್ಯಾಲೆನ್ಸ್ ಮಾಡಿ ತೊಗೊಂಡು ಹೋದರು ಪಾಪ ಟ್ರೈನ್ನ. ಸೊ ಮಧ್ಯದಲ್ಲಿ ಎಲ್ಲೂ ಸ್ಟೇಷನ್ಸ್ ಎಲ್ಲ ಇರಲಿಲ್ಲ, ಮುಂದೆ ಹೋಗೋಕ್ಕೂ ತುಂಬ ದೂರ ಇತ್ತು. ಸೊ ಹಾಗಾಗಿ ಅವರು ನೋಡಿ ಇಲ್ಲೆಲ್ಲ ನೋಡ್ತಾ ಇದ್ದಾರೆ. ಎಲ್ಲ ನಾವು ಕೂತಿರೋ ನೇರದ ಪಕ್ಕದ ವೀಲೇ ಅದು ಜಾಮ್ ಆಗಿಬಿಟ್ಟು, ಅದು ಜಾಮ್ ಆಗಿರೋ ವೀಲ್ನ ಎಷ್ಟು ಪ್ರಯತ್ನ ಪಟ್ಟರು ಅವರು ಪಾಪ ರೆಡಿ ಮಾಡೋದಕ್ಕಾಗಲಿಲ್ಲ. ಫುಲ್ಲು ಬೋಗಿನೇ ಚೇಂಜ್ ಮಾಡಬೇಕು ಅಂತ ಹೇಳಿ ಮತ್ತೆ ಅದನ್ನು ರಿವರ್ಸ್ ನಿಧಾನಕ್ಕೆ ಹಿಂದಕ್ಕೆ ಕರ್ಕೊಂಡು ಹೋದರು. ಸೊ ಅಲ್ಲಿ ತುಂಬಾ ಟೈಮ್ ವೇಸ್ಟ್ ಆಯಿತು. ಸುಮಾರು 5 ಅವರ್ಸ್ ನಮಗೆ ಅಲ್ಲಿ ಟೈಮ್ ವೇಸ್ಟ್ ಆಯಿತು. ನಾವು 7:30ಗೆಲ್ಲ ನಾವು ಮಂತ್ರಾಲಯ ರೀಚ್ ಆಗಬೇಕಿತ್ತು. ಬಟ್ ಅಲ್ಲಿ ನಾವು ರೀಚ್ ಆಗಿದ್ದು 12 o'clock ಆಗೋಯಿತು. ಸೊ ನೋಡ್ತಾ ಇದ್ದೀರಲ್ಲ ನೋಡಿ, ಎಷ್ಟು ಜನ ನಿಂತ್ಕೊಂಡು ನೋಡ್ತಾ ಇದ್ದಾರೆ.
ಎಲ್ಲರೂ ಪಾಪ ಕೆಳಗಡೆ ಇಳಿದ್ಬಿಟ್ಟು ರೆಡಿ ಆಗುತ್ತಾ ಏನು ಅಂತ ಹೇಳ್ಬಿಟ್ಟು ನೋಡ್ತಾಯಿದ್ರು. ಬಟ್ ರೆಡಿ ಆಗೋ ಥರನೇ ಇರಲಿಲ್ಲ, ಫುಲ್ಲು ಜಾಮ್ ಆಗಿಬಿಟ್ಟಿತ್ತು ವೀಲದು. ನನಗೆ ಈ ಥರ ಟ್ರೈನು ಫಸ್ಟ್ ಟೈಮ್ ಕೆಟ್ಟೋಗುತ್ತೆ ಅನ್ನೋದು ನಿಜ ನನಗೆ ಆಶ್ಚರ್ಯನೇ ಅಂತಲೇ ಹೇಳ್ಬೋದು. ಸೊ ನೋಡಿ, ಇಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿ ನಿಧಾನಕ್ಕೆ ಆ ಟ್ರೈನ್ನ ಮೂವ್ ಮಾಡಿಕೊಂಡು ಬ್ಯಾಕ್ ಸೈಡ್ ಹೋಗ್ತಿದ್ದಾರೆ. ಸೊ ನಾವು ಮುಂದೆ ಹೋಗಬೇಕಾಗಿತ್ತು, ಅದು ಬ್ಯಾಕ್ ಸೈಡ್ ಹೋಗಿ ಸುಮಾರು ಅಲ್ಲಿ ಒಂದು 4 hours 5 hours ನಮಗೆ ಟೈಮ್ ವೇಸ್ಟ್ ಆಯಿತು. ಸೊ ಅಲ್ಲಿಂದ ಬೇರೆ ಟ್ರೈನ್ಗೆ ಹತ್ತಿಸಿ ನಮ್ಮನ್ನು ನಾವು ಮಂತ್ರಾಲಯ ರೀಚ್ ಆಗೋಷ್ಟೊತ್ತಿಗೆ ಸುಮಾರು 12 o'clock ಆಯಿತು. ಸೊ ಅದು ನಮ್ಮದು ಟ್ರೈನು ಹೋಗ್ತಾ ಇರಬೇಕಾದ್ರೇ ವಂದೇ ಭಾರತ್ ಎಕ್ಸ್ಪ್ರೆಸ್ಸು ಹೋಗ್ತಾಯಿತ್ತು. ಸೊ ಅದು ಹೋಗಿ ಕ್ರಾಸ್ ಆದಮೇಲೆ ನಮ್ಮದು ಒಂದು ಸ್ಟೇಷನ್ಗೆ ರೀಚ್ ಆಗಬೇಕು. ಯಾಕೆಂದರೆ ಅದು ವಂದೇ ಭಾರತ್ ಎಕ್ಸ್ಪ್ರೆಸ್ಸು ತುಂಬ ಸ್ಪೀಡಲ್ಲಿ ಹೋಗಿ ರೀಚ್ ಆಗ್ತಾರಲ್ವ. ಸೊ ಹಾಗಾಗಿ ನಮ್ಮದು ಹೋಗಾದ್ಮೇಲೆ ಅವರು ಹೋಗಿ ರೀಚ್ ಆಗೋ ಥರ ಮಾಡಿ ಏನೇನೋ ಪಾಪ ಮಾಡ್ತಾಯಿದ್ರು. ಸೊ ಈ ಥರನೂ ಇಷ್ಟು ಕಷ್ಟ ಅಲ್ವಾ ಅಂತಲೇ ಅನಿಸ್ಬಿಡ್ತು. ಸೊ ಎಲ್ರಿಗೂ ಅಷ್ಟೇ ಈ ಥರ ಎಲ್ಲ ಅಂದಾಗ ಒಂದೊಂದ್ಸರಿ ಬೇಜಾರಾಗಿಬಿಡುತ್ತೆ, ಈ ಥರ ಎಲ್ಲ ಒಂದು ಅಡೆತಡೆಗಳೆಲ್ಲ ಬಂದಾಗ. ಸೊ ಇದು ಒಂದು ನನಗೆ ಪ್ಲಸ್ ಪಾಯಿಂಟ್ ಅನಿಸ್ಬಿಡ್ತು, ತುಂಬಾ ಬೇಜಾರಾಗ್ಬಿಡ್ತು. ಸೊ ಯಾಕಪ್ಪ ಈ ಥರ ಒಂದು ಅಂದರೆ ನೆಗೆಟಿವು ಅಂತ ವೈಬ್ರೇಷನ್ ಅಂತ ಹೇಳ್ತಾರಲ್ಲ ಆ ಥರ. ಸೊ ಹೇಗೋ ಒಂದು ರಾಯರ ದರ್ಶನ ಮಾಡಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಬಂದಿದ್ವಿ. ಬಟ್ ಡಿಸೈಡ್ ಆಗಿ ಬಂದಮೇಲೆ ಅಲ್ಲಿಗೆ ಆ ಒಂದು ದೇವಸ್ಥಾನಕ್ಕೆ ಬಂದಮೇಲೆ ಅಲ್ಲಿ ಒಂದು ಆಟೋಗಳು ಮತ್ತು ಈ ಥರ ಕಾರ್ಗಳೆಲ್ಲ ಸಿಗುತ್ತವೆ. ಸೊ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಸುಮಾರು ಒಂದು 15 kilometers ಈ ಒಂದು ಆಟೋದಲ್ಲೇ ಟ್ರಾವೆಲ್ ಮಾಡಬೇಕಾಗುತ್ತೆ. ಹಾಗಾಗಿ ನಮ್ಮದು ಓನ್ ವೆಹಿಕಲ್ ಇದ್ದರೂ ತೊಂದರೆ ಇಲ್ಲ, ಬಟ್ ಓನ್ ವೆಹಿಕಲ್ ನಾವು ತೊಗೊಂಡು ಬರಲಿಲ್ಲ, ಸುಮ್ಮನೆ ರಿಸ್ಕ್ ಬೇಡ ಅಂತ ಹೇಳಿ. ಸೊ ನಾವು ಆಲ್ರೆಡಿ ಇಲ್ಲಿ ರೂಮ್ ಬುಕ್ ಮಾಡಿದ್ವಿ. ರೂಮ್ ಬುಕ್ ಮಾಡಿದ್ದು ನಮಗೆ ತುಂಬಾ ಯೂಸ್ಫುಲ್ ಆಯಿತು. ಅಲ್ಲಿ ಹೋಗಿದ ತಕ್ಷಣ ಬೇಗ ಎಲ್ಲ ಫ್ರೆಶ್ ಅಪ್ ಆಗಿ ನಂತರ ರಾಯರ ದರ್ಶನಕ್ಕೆ ಹೋದ್ವಿ. ರಾಯರ ದರ್ಶನಕ್ಕೆ ನೋಡಿ ಅಲ್ಲೆಲ್ಲ ಲೇಟಾಗಿ ನಮಗೆ ರಾಯರ ದರ್ಶನ ಬರೀ 15 ನಿಮಿಷದಲ್ಲಿ ರಾಯರ ದರ್ಶನ ಆಗೋಯಿತು. ಸೊ ತುಂಬಾ ರಶ್ ಇತ್ತು. ಬಟ್ ಅಷ್ಟು ರಶ್ಶಿನ ಮಧ್ಯೆ ನಮಗೆ ಆ ಒಂದು ದರ್ಶನ ಆಗಿದ್ದಂತೂ ಒಂದು ತುಂಬಾ ಖುಷಿಯಾಗೋಯಿತು. ಏನೂ ಮಾಡೋಕ್ಕಾಗೋದಿಲ್ಲ, ಒಂದೊಂದ್ಸರಿ ದೇವರು ತೋರಿಸಿ ಹೇಳ್ತಾನಂತೆ, ನೀನು ಯಾವ ರೀತಿ ಬರಬೇಕು ನನ್ನ ಸನ್ನಿಧಾನಕ್ಕೆ ಆ ರೀತಿಯೇ ಬಾ ಅಂತಲೇ ಹೇಳಿರ್ತಾನಂತೆ. ಸೊ ಅದೆಲ್ಲ ನಾವು ಅಡೆತಡೆ ಎಲ್ಲ ಇದ್ದು ದಾಟಿ ಹೋಗಿ ರಾಯರ ಒಂದು ದರ್ಶನ ಮಾಡ್ಕೊಂಡು ಬಂದ್ವಿ. ಸೊ ತುಂಬಾ ಖುಷಿಯಾಗೋಯಿತು. ನನಗೆ ಮಾತ್ರ ತುಂಬ ದಿವಸದಿಂದ ನಾನು ರಾಯರ ದರ್ಶನ ಮಾಡಬೇಕು ಅಂದಾಗೆಲ್ಲ ಏನಾದರೂ ಒಂದು ಅಡೆತಡೆ ಬರ್ತಿತ್ತು. ಬಟ್ ನಾನು ತಿರುಪತಿಗೆಲ್ಲ ತುಂಬ ಸಾರಿ ಹೋಗ್ತಾ ಇರ್ತೀವಿ. ಮನೆ ದೇವ್ರಿಗೆ ವರ್ಷಕ್ಕೆ ಒಂದು 3 times 2 times ಹೋಗ್ತಾ ಇರ್ತೀವಿ. ಮತ್ತು ಧರ್ಮಸ್ಥಳ ಆಗಿರ್ಬೋದು, ಶೃಂಗೇರಿ ಆಗಿರ್ಬೋದು, ಕೆಲವೊಂದು ದೇವಸ್ಥಾನಕ್ಕೆಲ್ಲ ತುಂಬ ಟೈಮು ವಿಸಿಟ್ ಮಾಡಿರ್ತೀನಿ. ಬಟ್ ಈ ದೇವಸ್ಥಾನಕ್ಕೆ ಎಲ್ಲರೂ ಹಾಗೆ ಹೇಳ್ತಿದ್ರು, ಯಾಕೆ ಎಲ್ಲ ದೇವಸ್ಥಾನಕ್ಕೆ ಹೋಗ್ತೀಯಾ, ಈ ದೇವಸ್ಥಾನಕ್ಕೆ ಯಾಕೆ ಮಾತ್ರ ಹೋಗಿಲ್ಲ, ಇದೇ ಫಸ್ಟ್ ಟೈಮ್ ಅಂತ ಅನ್ಕೋಬೋದು. ಬಟ್ ನಾನು ಹೇಳಿದ್ನಲ್ಲ, ನಾವು ಆ ದೇವಸ್ಥಾನಕ್ಕೆ ಹೋಗಬೇಕು ಅಂದಾಗ ತುಂಬ ಅಡೆತಡೆ ಬರ್ತಿತ್ತು. ಬಟ್ ಈ ಸರಿ ಮಾತ್ರ ರಾಯರು ಕರೆಸ್ಕೊಂಡ್ರು, ತುಂಬಾ ಖುಷಿ ಆಯಿತು. ಸೊ ಅಕ್ಷತೆ ಕಾಳು ಸಿಕ್ತು. ಅಲ್ಲಿ ಒಂದು ಸ್ವಲ್ಪ ಹೊತ್ತು ತುಂಬ ಹೊತ್ತು ಕುಂತ್ಕೊಂಡು, ಸೊ ಕ್ರಿಸ್ಮಸ್ ರಜಾ ಇದ್ದಿದ್ದರಿಂದ ತುಂಬಾ ರಶ್ ಇತ್ತು. ಬಟ್ ಆದ್ರೂ ನಮಗೆ ಅಷ್ಟು ಬೇಗ ದರ್ಶನ ಆಗಿದ್ದು ತುಂಬಾ ಒಂದು ಮನಸ್ಸಿಗೆ ಸಮಾಧಾನ ಆಯಿತು. ಎಷ್ಟು ಬೇಗ ದರ್ಶನ ಆಗಬೇಕಾಗಿದ್ದು ಇಷ್ಟು ಲೇಟಾಗಾದ್ರೂ ಚೆನ್ನಾಗಾಯಿತು ಅನ್ನೋದು ಒಂದು ಸಮಾಧಾನದ ವಿಷಯ. ಸೊ ಅಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಒಂದು ಶಾಪಲ್ಲಿ ನಾನು ರಾಘವೇಂದ್ರ ಸ್ವಾಮಿಗಳ ಫೋಟೋ ಮತ್ತು ಕೆಲವೊಂದು ಕೀ ಚೈನ್ಗಳು ಅಂಥರದ್ದೆಲ್ಲ ತೊಗೊಂಡು ಪರ್ಚೇಸ್ ಮಾಡಿಕೊಂಡೆ. ಸೊ ನಿಮ್ಗೇನಾದ್ರು ಬೇಕು ಅಂದರೆ ಔಟ್ಸೈಡಲ್ಲೂ ಸಿಗುತ್ತೆ, ಸೊ ಒಳಗಡೆನೂ ಸಿಗುತ್ತೆ. ಏಕೆಂದರೆ ಇಲ್ಲಿನ ಒಂದು ತಿರುಪತಿಯಲ್ಲಿ ಆದರೆ ನಾನು ಕೆಲವೊಂದೆಲ್ಲ ಹೇಳ್ತೀನಿ. ಬಟ್ ಇಲ್ಲಿಗೆ ಫಸ್ಟ್ ಟೈಮ್ ಬಂದಿರೋದ್ರಿಂದ ಇಲ್ಲಿ ಯಾವ್ಯಾವ ಪ್ಲೇಸಸ್ಸು ಎಲ್ಲೆಲ್ಲಿ ಇದೆ ಅಂತ ಹೇಳೋದು ಸ್ವಲ್ಪ ಕಷ್ಟ ಆಗುತ್ತೆ ಫ್ರೆಂಡ್ಸ್. ಕೆಲವೊಂದು ಸ್ವಲ್ಪ ನನಗೆ ಗೊತ್ತಿರೋ ಅಷ್ಟು ಮಾತ್ರ ನಾನು ನಿಮಗೆ ಹೇಳ್ತೀನಿ. ಸೊ ನಂತರ ಇಲ್ಲಿ ಒಂದು ದೇವಸ್ಥಾನ ಇದೆ. ದೇವಸ್ಥಾನದಿಂದ ಹೊರಗಡೆ ಬಂದರೆ ತುಂಬಾ ಚೆನ್ನಾಗಿರೋ ಒಂದು ವ್ಯೂಸ್ ನೋಡ್ಬೋದು. ಸೊ ಫಸ್ಟ್ ಟೈಮ್ ನಾನು ಈ ವ್ಯೂ ನೋಡಿ ತುಂಬಾ ಖುಷಿಯಾಗೋಯಿತು. ಇಷ್ಟು ಚೆನ್ನಾಗಿದೆಯಾ, ಈ ಜನ ಎಲ್ಲ ಎಲ್ಲಿದ್ದಾರೆ ಅಂದರೆ, ಸೊ ಜನಗಳೆಲ್ಲ ಈ ಒಂದು ದೇವಸ್ಥಾನದ ಮುಂದೆಗಡೆ ಇರುವಂಥ ಭಾಗದಲ್ಲಿ ಒಂದು ದೊಡ್ಡ ಹಾಲಿದೆ. ಸೊ ಅಲ್ಲಿದ್ದರು. ಇಷ್ಟು ಚೆನ್ನಾಗಿದೆ ಈ ಒಂದು ಜಾಗ. ನೋಡಿದ ತಕ್ಷಣ ಈ ಒಂದು ಜಾಗ ಈ ಕಡೆ ಒಂದು ಫ್ರಂಟಲ್ಲಿ ಇದೆಯಾ ಅಂತ ಅನಿಸ್ತು. ನಾವು ಬರೋವಾಗ ನಾವು ಬ್ಯಾಕ್ ಸೈಡಿಂದ ಬಂದ್ವಿ. ಹಾಗಾಗಿ ನಮಗೆ ಫ್ರಂಟ್ ಇರೋವಂಥ ಈ ಒಂದು
ಪಿಲ್ಲರ್ಸ್ ಆಗಿರ್ಬೋದು, ದೇವ್ರದ್ದು ಒಂದು ಫೋಟೋಸ್ಗಳಾಗಿರ್ಬೋದು, ಸ್ಟ್ಯಾಚುಸ್ ಆಗಿರ್ಬೋದು, ತುಂಬಾ ಚೆನ್ನಾಗಿತ್ತು. ನನಗಂತೂ ತುಂಬಾ ಇಷ್ಟ ಆಗೋಯ್ತು ಆ ಒಂದು ಜಾಗ ನೋಡಿ. ನಂತರ ನಾವು ಅಲ್ಲಿಂದ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಊಟದ ಸಮಯ ಇತ್ತು. ಬಟ್ ಊಟದ ಸಮಯ ಕ್ಲೋಸ್ ಆಗಿದ್ದರಿಂದ 2 ಗಂಟೆಗೆ ಕ್ಲೋಸ್ ಆಗಿಬಿಡುತ್ತೆ ಮಧ್ಯಾಹ್ನ. ಹಾಗಾಗಿ ನಾವು ಬಿಚ್ಚಾಲೆಗೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡ್ವಿ. ಬಿಚ್ಚಾಲೆಗೆ ಹೋಗೋಣ ಅನ್ನೋದಕ್ಕಿಂತ ಮುಂಚೆ ನಾವಲ್ಲಿ ಆಟೋಗಳು ತುಂಬ ಜನ ಆಟೋದವ್ರು ಹೋಗ್ತಿರ್ತಾರೆ. ಬಟ್ ನೀವು ಎಷ್ಟು ಜನ ಹೋಗ್ತೀರಾ ಅದ್ರ ಮೇಲೆ ಅವರು ಚಾರ್ಜಸ್ನ ಇದು ಮಾಡ್ತಾರೆ. ಅಲ್ಲಿಂದ ನಮಗೆ ಆನ್ ದಿ ವೇ ರೋಡಲ್ಲಿ ನಮಗೆ ಈ ಒಂದು ಆಂಜನೇಯಂದು ಸ್ಟ್ಯಾಚು ತೋರಿಸ್ತಾರೆ. ನಂತರ ಅಪ್ಪಣ್ಣಾಚಾರ್ಯ ಅವರ ಮನೆಗೆ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ನಾನು ಗೊತ್ತಿಲ್ಲ, ವಿಷ್ಣು ಗೋತ್ರ ಅಂತಲೇ ಗೊತ್ತಿಲ್ಲ ನನಗದು. ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಇದು ಬಿಚ್ಚಾಲೆಯಲ್ಲಿ ರಾಯರು ನೆಲೆಸಿರ್ತಕ್ಕಂಥ ಮನೆ, ಅಂದರೆ ವಾಸವಾಗಿರ್ತಕ್ಕಂಥ ಮನೆಯಲ್ಲಿ ಈ ಒಂದು ತೆಂಗಿನಕಾಯಿಯಿಂದ ನಿಮಗೆ ಯಾರ ಮೇಲಾದ್ರೂ ಅಂದರೆ ಒಂದು ಇದು ಪೂಜೆ ಮಾಡಿಸ್ಕೊಳ್ಬೇಕು ಆ ಥರ ಒಂದು ಇದ್ದಿದ್ರೆ ಈ ಥರ ಹೆಸರು ಬರೆಸಿ ಅದಕ್ಕೆ ಅವರು 220 ರೂಪಾಯಿ ಚಾರ್ಜ್ ಮಾಡ್ತಾರೆ. ಆ ಒಂದು ತೆಂಗಿನಕಾಯಿ ಕೊಟ್ಟು ಅದನ್ನು ರಾಯರು ಇದ್ದಂಥ ಮನೆಯಲ್ಲಿ ಒಂದು ವಿಗ್ರಹ ಇದೆ, ಕೃಷ್ಣನ ಒಂದು ದೇವ್ರದ್ದು ಇದಿದೆ. ಅಲ್ಲಿ ಆ ಕಾಯಿನ ಇಟ್ಟು ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ ನಿಮಗೆ. ನೀವು ಇದನ್ನು ಯಾರ ಹೆಸರು ಬರೆಸಿರ್ತೀರ ಅವರ ಹೆಸರು ಹೇಳಿ, ನಾನು ನನ್ನ ತಂದೆ ಹೆಸರು ಬರೆಸಿದ್ದೆ, ಅವರ ಆರೋಗ್ಯದಲ್ಲಿ ಒಂದು ಸುಧಾರಣೆ ಕಾಣಲಿ ಅಂತ ಹೇಳಿ ನಾನು ಈ ಒಂದು ಹೆಸರು ಬರೆಸಿ ಅದನ್ನು ಅಲ್ಲಿಟ್ಟು, ನಂತರ ರಾಯರು ಯಾವಾಗಲೂ ಈ ಒಂದು ಬಿಚ್ಚಾಲೆಯಲ್ಲಿ ಅಂದರೆ 13 ವರ್ಷಗಳ ಅನಿಸುತ್ತೆ, 13 ವರ್ಷಗಳ ಕಾಲ ಈ ಒಂದು ಜಾಗದಲ್ಲಿ ಇರ್ತಾರೆ. ಅವರು ಒಂದು ಧ್ಯಾನ ಆಗಿರ್ಬೋದು, ಅವ್ರು ಮಲ್ಕೊಳ್ತಿರ್ತಕ್ಕಂಥ ಒಂದು ಜಾಗ ಆಗಿರ್ಬೋದು, ಅದನ್ನು ಸಹ ನೀವು ನೋಡ್ಬೋದು. ಅವ್ರು ಇದ್ದಿದ್ದಂಥ ಮನೆ ಅದನ್ನೆಲ್ಲ ತೋರಿಸ್ತಾರೆ. ನಂತರ ಅಲ್ಲಿಂದ ಮುಂದೆ ಬಂದರೆ ಈ ಒಂದು ಬಿಚ್ಚಾಲೆ ಅಂತ ಆ ಊರಿನ ಒಂದು ದೇವರು ಅಂತ ಹೇಳ್ತಾರಲ್ಲ, ಆ ದೇವರು ಮತ್ತು ರಾಯರು ಆ ಒಂದು ಜಾಗದಲ್ಲಿ ಅವರ ಒಂದು ಅಂದರೆ ಪೂಜೆಗಳಾಗಿರ್ಬೋದು, ಒಂದು ಪುರಸ್ಕಾರಗಳಾಗಿರ್ಬೋದು. ನಿಮಗೆ ಇಲ್ಲಿಗೆ ಬಂದಾಗ ನಿಮಗೆ ಅಲ್ಲಿನ ಒಬ್ಬ ಪುರೋಹಿತರು ನಿಮಗೆ ಎಲ್ಲ ಥರದ ಡೀಟೇಲ್ಸ್ನೂ ಹೇಳ್ತಾರೆ. ನಾನು ಅದನ್ನು ವೀಡಿಯೋ ಎಲ್ಲ ಮಾಡೋಂಗಿಲ್ಲ ಅಂತ ಹೇಳಿ ನಾನು ಮಾಡಲಿಲ್ಲ. ಈ ಒಂದು ಜಾಗನೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಈ ಒಂದು ನಾನು ಹೇಳಿದ್ನಲ್ಲ ಬಿಚ್ಚಾಲೆ ಅಂತ ದೇವಸ್ಥಾನ, ಅದು ನಂತರ ಅಲ್ಲಿಂದ ನಮ್ಮನ್ನ ಕರ್ಕೊಂಡು ಹೋಗಿದ್ದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ, ಪಂಚಮುಖಿ ಆಂಜನೇಯ ಸ್ವಾಮಿ. ಇದು ಕೂಡ ತುಂಬಾ ಚೆನ್ನಾಗಿದೆ. ಈ ಒಂದು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಕೂಡ ತುಂಬಾ ಚೆನ್ನಾಗಿದೆ. ಇಲ್ಲಿ ಒಂದು ಒಳಗಡೆ ಹೋಗಿ ಬರಲಿಕ್ಕೆ ನಮಗೆ ಶಾರ್ಟ್ಕಟ್ಟಲ್ಲಿ ನಮಗೆ ಹೋಗಿ ಬಂದ್ವಿ. ಬೇಗನೆ ದರ್ಶನ ಆಗೋಯ್ತು. ಎಲ್ಲೂ ಟೈಮ್ ವೇಸ್ಟ್ ಆಗದಲ್ಲೇ ಬೇಕಾದ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಹೊರಟು ಬಂದ್ವಿ. ನಂತರ ಇಲ್ಲೆಲ್ಲ ಪೂಜೆ ಎಲ್ಲ ಮುಗಿದಾದ್ಮೇಲೆ ಅದರ ಪಕ್ಕದಲ್ಲೇ ಒಂದು ಲಕ್ಷ್ಮೀ ದೇವರ ಒಂದು ಇದಿದೆ, ಗುಡಿ ಇದೆ. ಅಲ್ಲೂ ಸಹ ಹೋಗಿ ನೋಡ್ಕೊಂಡು ಬಂದ್ರೆ ಅಲ್ಲೂ ಸಹ ಚೆನ್ನಾಗಿದೆ. ಎಲ್ಲ ಬೆಟ್ಟಗಳು ಅಂದರೆ ಕಲ್ಲುಗಳು ಒಂದೇ ಒಂದು ಕಲ್ಲು ಮೇಲೆ ಬ್ಯಾಲೆನ್ಸ್ ಆಗಿ ನಿಂತ್ಕೊಂಡಿರತಕ್ಕಂಥದ್ದು. ಅದೊಂದು ಬ್ಲ್ಯಾಕ್ ಕಲರ್ ಕಾಣಿಸ್ತಿತ್ತಲ್ಲ, ಆ ಒಂದು ಕಲ್ಲು ಮೇಲೆ ಬ್ಯಾಲೆನ್ಸ್ ಆಗಿ ನಿಂತಿರ್ತಕ್ಕಂಥದ್ದು. ಕೆಲವೊಂದು ನನಗೆ ಸಣ್ಣ ಪುಟ್ಟ ಅಷ್ಟೇ ಗೊತ್ತಾಗಿರೋದು ನಾನು ನಿಮಗೆ ಹೇಳ್ತಾ ಇದ್ದೀನಿ. ತುಂಬ ಡೀಟೇಲಾಗಿ ನಿಜವಾಗ್ಲೂ ನನಗೆ ಗೊತ್ತಿಲ್ಲ, ತಿಳ್ಕೊಂಡು ಹೇಳ್ತೀನಿ. ಇದು ನೋಡಿ ಆಂಜನೇಯನ ಪಾದುಕೆಗಳು, ಅದು ವರ್ಷ ಸ್ವಲ್ಪ ಸವಿತಾ ಇರುತ್ತೆ ಅಂತ ಹೇಳ್ತಿದ್ರು. ನನಗಂತೂ ತುಂಬ ಆಶ್ಚರ್ಯ ಆಯಿತು. ಇಲ್ಲಿ 2 ಪಾದುಕೆಗಳನ್ನು ಇಟ್ಟಿದ್ದಾರೆ. ವರ್ಷವೂ ಆ ಪಾದುಕೆಗಳು ಸವಿತಾ ಇರುತ್ತಂತೆ. ಆಡ್ತೊಳ್ಳಿ ಈ ಕಡೆಯಿಂದ ಪ್ರದಕ್ಷಿಣೆ ಮಾಡಿ ಗುಡಿಯಿಂದ ಆಂಜನೇಯ ಸ್ವಾಮಿ ಅವರು ಪಾದ ಇದೆ ಬೆಟ್ಟದ ಗೋಡೆಗೆ. ಅದಕ್ಕೆ ನೀವು ಏನಾದರೂ ಮನಸ್ಸಲ್ಲಿ ಬೇಡ್ಕೊಂಡು ಹೆಬ್ಬೆಟ್ಟಿನ ಕಾಯಿನ್ ಪ್ರೆಸ್ ಮಾಡಿ ಅಂಟ್ಕೊಂಡ್ರೆ ನಿಮ್ಮ ಕೋರಿಕೆ ಆದಷ್ಟು ಬೇಗ ಈಡೇರುತ್ತೆ. ಕೆಳಗಡೆ ಬಿತ್ತಂದ್ರೆ ಲೇಟ್ ಆಗುತ್ತೆ ಅಂತ ಚೇಂಜ್ ಬೇಕಾದ್ರೆ ಕೊಡ್ತಾರೆ, 10 ರೂಪಾಯಿ ಇಸ್ಕೊಳ್ಳಿ. ಒಂದು ಕಾಯಿನ್ ಸದಚ್ಚಿ ಕೆಳಗೆ ಬಿದ್ದು ಕೆಳಗೆ ಬಿಟ್ಟಾಗ ಈ ಕಡೆ ಹೊಡೆಯಲ್ಲ. ಏನ್ರಿ ಏನೋ ಬೇಡ್ಕೊಂಡ್ರೆ ಕಾಯಿನ್ ಕಿಚ್ಕತ್ತಂತೆ, ಇಲ್ಲ ಅಂದ್ರೆ ಬಿಡೋದು. ಹೌದಾ? ರೀ ಬರ್ರಿ. ಯಾವ್ದಾದ್ರು ಕಾಯಿನ ಅಂಟ್ಕೊಂಡೈತೆ.
ನೀವು ನೋಡೋಣ ಮಾಡ್ರಿ. ಸೊ ನಾವು ಬಿಚ್ಚಾಲೆ ಎಲ್ಲ ನೋಡ್ಕೊಂಡು ಬರೋ ಹೊತ್ತಿಗೆ ಸುಮಾರು ಒಂದು 6:30 ಆಗಿತ್ತು. ಸೊ ನಾವು ಅಂದ್ಕೊಂಡಿರೋ ಪ್ರಕಾರ 7:30ಗೆ ನಾವು ಮಾರ್ನಿಂಗ್ ಬಂದಿದ್ದರೆ ಇನ್ನೂ ಕೆಲವೊಂದು ನದಿ ಹತ್ರ ಎಲ್ಲ ಹೋಗಿ ಬರ್ಬೋದಿತ್ತು, ಮತ್ತು ಮೃತ್ತಿಕೆ ಇದನ್ನೆಲ್ಲ ತೊಗೊಂಡು ಬರ್ಬೋದಿತ್ತು. ಸೊ ಏನೂ ಮಾಡೋಕ್ಕಾಗಲ್ಲ, ಟೈಮು ನಮಗೆ ಕೈ ಕೊಡ್ತು. ಸೊ ಟ್ರೈನು ಸಹ ಕೈ ಕೊಡ್ತು ಅಂತಲೇ ಹೇಳ್ಬೋದು. ಸೊ ಲೈಟಿಂಗ್ಸ್ ಎಲ್ಲ ಇಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ನೈಟಲ್ಲಿ, ಅಂದರೆ ತುಂಬ ಚೆನ್ನಾಗಿತ್ತು. ಮತ್ತು ಒಳಗಡೆ ದೇವ್ರದ್ದು ಒಂದು ರಥದ ಇದನ್ನೆಲ್ಲ ಮಾಡ್ತಾರೆ. ಸೊ ನಂತರ ನಾವು ಪ್ರಸಾದ ಎಲ್ಲ ತೊಗೊಂಡ್ವಿ. ಪ್ರಸಾದದ ಕೌಂಟ್ರಲ್ಲೂ ಸಹ ತುಂಬ ರಶ್ ಇತ್ತು, ಏಕೆಂದರೆ ಗುರುವಾರ ಏನೋ ಗೊತ್ತಿಲ್ಲ, ಪ್ರಸಾದದ ಕೌಂಟರ್ ಕ್ಲೋಸ್ ಆಗುತ್ತೆ ಅಂತ ಹೇಳಿದ್ರಿಂದ ತುಂಬ ಜನ ಪ್ರಸಾದ ತೊಗೊಳಕ್ಕೆ ಕ್ಯೂಲ್ ನಿಂತಿದ್ರು. ಸೊ ನಂತರ ಭೋಜನ ಇರುತ್ತಲ್ಲ, ಸೊ ಆ ಒಂದು ಊಟದ್ದು ಬಂದು 7:30ಗೆ ಓಪನ್ ಆಗ್ತಿದೆ. ಸೊ 7:30ಗೆಲ್ಲ ಊಟ ಎಲ್ಲ ಮುಗಿಸ್ಕೊಂಡು ನಾವು ಸೀದಾ ಬಸ್ ಹತ್ತಿದ್ವಿ. ಸೊ ನಮಗೆ 9 o'clockಗೆ ಬಸ್ ಇತ್ತು, KSRTC ಅವ್ರದ್ದು ಸ್ಲೀಪರು ಬುಕ್ ಮಾಡಿದ್ವಿ. ಹಾಗಾಗಿ ನಾವು ಬಸ್ಗೆಲ್ಲ ಬಂದ್ವಿ. ಸೊ ನಾನು ಹೇಳಿದ್ನಲ್ಲ, ನನ್ನ ಮಗ ಚಪ್ಪಲಿ ಅಂತಿದ್ದ. ಸೊ ನನ್ನ ಚಪ್ಪಲಿ ಕಳೆದೋಯ್ತು. ಸೊ ಅದನ್ನು ಮಾತ್ರ ನಿಮಗೆ ಹೇಳೋದು ಮಿಸ್ ಮಾಡ್ಕೊಳ್ಬಾರ್ದು ಅಂತ ಹೇಳ್ತಾ ಇದ್ದೀನಿ. ಸೊ ನನ್ನ ಮಗ ಚಪ್ಪಲಿ ಹುಷಾರು ಅಂತ ಹೇಳ್ತಿದ್ದ, ಬಟ್ ಆದ್ರೂ ಚಪ್ಪಲಿ ಕಳ್ಕೊಂಡೆ. ಯಾಕೆ ಅಂತಂದರೆ ಟ್ರೈನು ಎಕ್ಸ್ಚೇಂಜ್ ಮಾಡಬೇಕಾದ್ರೆ ನನ್ನ ಸ್ಲಿಪ್ಪರ್ ಯಾರೋ ನಾನು ಹತ್ತೋ ಟೈಮಲ್ಲಿ ಜಸ್ಟ್ ಪುಷ್ ಮಾಡಿದ್ರು, ಅದು ಸ್ಲಿಪ್ಪರು ಬಂದು ರೈಲು ಕೆಳಗಡೆ ಟ್ರ್ಯಾಕಲ್ಲಿ ಬಿದ್ದೋಗಿತ್ತು. ಸೊ ಅದನ್ನು ತೊಗೊಳಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇನ್ನೊಂದು ಅಲ್ಲೇ ಬಿಸಾಕ್ಬಿಟ್ಟು ನಾನು ಫುಲ್ಲು ರಾಯರ ದರ್ಶನ ಬರೀ ಕಾಲಲ್ಲೇ ರಾಯರ ದರ್ಶನ ಮಾಡಿದೆ. ರಾಯರ ದರ್ಶನ ಎಲ್ಲ ಆಯಿತು, ತುಂಬಾ ಚೆನ್ನಾಗಿತ್ತು. ಇನ್ನೂ ಒಂದು ಸರಿ ಭೇಟಿ ಮಾಡೋಣ ಅಂತ ಅನ್ನಿಸ್ತು. ಸೊ ಇವತ್ತಿನ ನನ್ನ ಈ ಒಂದು ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ. ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡ್ದಲ್ಲಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.